ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬಾ ಜನ ನಮ್ಗೆ ಕೇಳ್ತಾ ಇದ್ದಿದ್ದು, ಬ್ರದರ್ ಆಟೋ ತಗೊಂಡ್ರೆ ಹೆಂಗೆ ಜೀವನ, ಆಟೋ ಯಾವ ತರ ಇರುತ್ತೆ, ಆಟೋ ಇಂದ ನಮ್ಮ ಲೈಫ್ ಯಾವ ತರ ಸಾಗಬಹುದು. ಇದು ಮೆಸೇಜ್ ಬರುತ್ತೆ, ಕಮೆಂಟ್ ಬರುತ್ತೆ, ಫೋನು ಮಾಡ್ತಾರೆ, ಕೆಲವ್ರೆ ಇದನ್ನೆಲ್ಲ ಕೇಳ್ತಾರೆ ಆಯ್ತಾ. ಸೊ ಹೆಂಗಿದೆ ಲೈಫ್, ಆಟೋ ಲೈಫ್, ಇದು ಆಟೋ ಫೀಲ್ಡ್ ಬಂದ್ಬಿಟ್ರೆ ಏನ್ ಆಗ್ಬೋದು ನಮ್ಮ ಲೈಫು, ಇದರಿಂದ ಏನಾದ್ರೂ ಚೇಂಜಸ್ ಆಗುತ್ತಾ ಆಗಲ್ವಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ಇದೆ ಹಲವಾರು ವಿಷಯಗಳು ನನ್ನ ಜೊತೆ ಕೇಳ್ತಾ ಇದ್ರು ಆಯ್ತಾ. ಸೊ ಆ ರೀಸನ್ ಇಂದ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಮೇನ್ ಆಗಿ ಹೇಳ್ಬೇಕು ಅಂದ್ರೆ ಆಟೋ ಫೀಲ್ಡ್ ಬಗ್ಗೆ ಗ್ಯಾರಂಟಿ ವಾರಂಟಿ ಇಲ್ದಿರೋ ಅಂತಹ ಕೆಲಸ ಆಟೋ ಫೀಲ್ಡ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಒಂದು ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗ್ತೀವಿ, ಇಲ್ಲ ಇನ್ನೊಬ್ರ ಹತ್ರ ಕೆಲಸ ಮಾಡ್ತೀವಿ, ಯಾವ್ದೋ ಒಂದು ESI ಸೇರ್ ಸಿಗುತ್ತೆ, ಅಲ್ಲಿ ಒಂದು ಸೆಕ್ಯೂರ್ ಇರುತ್ತೆ ಜೀವನ ಆಯ್ತಾ. ಅಂದ್ರೆ ನಾವು 100% ಯಾವ್ದು ಸೆಕ್ಯೂರ್ ಇಲ್ಲ, ಬಟ್ ನಾನು ಆಟೋ ಫೀಲ್ಡ್ ಕಂಪೇರ್ ಮಾಡ್ಕೊಂಡ್ರೆ ಇನ್ನೊಬ್ರ ಹತ್ರ ಕೆಲಸ ಮಾಡೋದು ಯಾವ್ದೋ ಒಳ್ಳೆ ಕಂಪ್ನಿ, ರೆಪ್ಯೂಟೆಡ್ ಕಂಪ್ನಿ ಆಗಿರ್ಲಿ ಅಥವಾ ಗೌರ್ಮೆಂಟ್ ಜಾಬ್ ಆಗಿರ್ಲಿ, ಸೊ ಅಲ್ಲೆಲ್ಲ ಒಂದ್ ಸ್ವಲ್ಪ ಸೆಕ್ಯೂರಿಟಿ ಇದೆ. ಏನೋ ಹೆಚ್ಚು ಕಡಿಮೆ ಆದ್ರೂ ಕೂಡ ಫ್ಯಾಮಿಲಿ ಹೆಂಗೋ ಸೆಕ್ಯೂರ್ ಇದೆ, ಏನೋ ಒಂದು ಜೀವನ ಮಾಡ್ತಾರೆ ಅನ್ನೋದು. ಸೊ ನಾನು ಕಂಪೇರ್ ಮಾಡ್ತಾ ಇಲ್ಲ. ಇನ್ನು ತುಂಬಾ ಜನ ಹೇಳ್ಬೋದು, ಅಪ್ಪ ನಮ್ಗೆಲ್ಲ ಅಷ್ಟೆಲ್ಲ ಓದಿದ್ರೆ ನಮ್ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಯಾಕಪ್ಪ ಈ ಡಿಪಾರ್ಟ್ಮೆಂಟ್ ಬರ್ಬೇಕು ನಾವು ಪ್ಲಾನ್ ಮಾಡ್ತಿದೀವಿ ಅಂತ ಕೇಳಬಹುದು. ಆದರೆ ನಾನು ಹೇಳೋದೇನಂತಂದ್ರೆ, ಈಗ ಈಗ ಈ ಫೀಲ್ಡ್ ಅಲ್ಲಿ ಕೂಡ, ಆಟೋ ಫೀಲ್ಡ್ ಅಲ್ಲಿ ಕೂಡ ತುಂಬಾ ಜನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಬಿಡ್ತಾರೆ. ಅಷ್ಟ್ ಮಾಡ್ತಾರೆ, ಇಷ್ಟ್ ಮಾಡ್ತಾರೆ, ಹಂಗಿರ್ತಾರೆ, ಹಿಂಗಿರ್ತಾರೆ. ಎಷ್ಟೇ ಆದ್ರೂ ಕೂಡ ಎಲ್ಲಾ ಕೆಲ್ಸಕ್ಕೂ ಒಂದು ಲಿಮಿಟೇಷನ್ ಇದೆ. ಈವನ್ ನಮ್ಮ ಆಟೋಗೂ ಕೂಡ ಅಷ್ಟೇನೆ. ಒಂದ್ ದಿವಸ ಚೆನ್ನಾಗಿ ನಡೀಬಹುದು, 2,500-3,000 ಮಾಡ್ಬೋದು. ಇನ್ನು ಒಂದಿನ ಬಂದ್ಬಿಟ್ಟು 1,500 ರೂಪಾಯಿ ಆಗುತ್ತೆ, ಒಂದಿನ 2,000 ಆಗುತ್ತೆ, ಒಂದಿನ 1,800 ಆಗುತ್ತೆ. ಇದೆಲ್ಲ ಬಂದು ಒಂದು ಡಿಪೆಂಡ್ ಆನ್ ಸಿಚುವೇಶನ್ ತಕ್ಕಂತ ಇರುತ್ತೆ ಆಯ್ತಾ. ಡೈಲಿ ಒಂದೇ ತರನೇ ಇರುತ್ತೆ, ಒಂದೇ ತರನೇ ಇರ್ತೀವಿ ಅನ್ನೋದು ತಪ್ಪಾಗುತ್ತೆ. ಹಾಗೆ ಆವರೇಜ್ ಆಗಿ ಮಂತ್ಲಿ ಒಂದು ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡಿದ್ರೆ ಒಂದು ಆವರೇಜ್ ಆಗಿ ಒಂದು 30-40 ಸಾವಿರವರೆಗೂ ದುಡಿಬಹುದು. ಬಟ್ ಇದನ್ನ ನೀವು ಅಂದ್ರೆ ಒಂದೇ ತರನೇ ದುಡ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಆಯ್ತಾ. ಯಾಕಂದ್ರೆ ನಾವು ಕೂಡ ಮನುಷ್ಯ. ಇದು ನಾವು ಓಡಿಸ್ತಾ ಇರೋದು ಕೂಡ ಒಬ್ಬರು ಮನುಷ್ಯನೇ. ಏನಾದ್ರೂ ಒಂದು ಬಂದೇ ಬರುತ್ತೆ. ಗಾಡಿ ಪ್ರಾಬ್ಲಮ್ ಆಗ್ಲಿ, ಈ ತರ RTO ಪ್ರಾಬ್ಲಮ್ ಆಗ್ಲಿ, ಇಲ್ಲ ಹುಷಾರಿಲ್ದಂಗೆ ಆಗ್ಲಿ, ಒಂದು ಊರಿಗೆ ಹೋಗ್ಬೇಕು, ಮನೆಯಲ್ಲಿ ಏನಾದ್ರು ಒಂದು ಫಂಕ್ಷನ್, ಇಲ್ಲ ಅಂತಂದ್ರೆ ಒಂದು ಫ್ಯಾಮಿಲಿ ಏನು ಹಾಸ್ಪಿಟ್ಲ್ ಹಿಂಗ್ ಏನಾದ್ರು ಒಂದು ಇದ್ದೇ ಇರುತ್ತೆ ಆಯ್ತಾ. ಮಣ್ಣು ಮಸಿ ಅಂತ ಇದ್ದೇ ಇರುತ್ತೆ. ಸೊ ಅದನ್ನೆಲ್ಲ ನಾವು ಆವ್ರೇಜ್ ಆಗಿ ಮೇಂಟೈನ್ ಮಾಡ್ಬೇಕು. ಮೇನ್ ಏನಪ್ಪಾ ಅಂದ್ರೆ, ಆಟೋದಲ್ಲಿ ಮೇನ್ ಆಗಿ ಆಟೋ ಲೈನ್ ಮೇಲೆ ಬಂದ್ರೇನೆ ದುಡಿಮೆ ಇರೋದು. ನಿಮ್ ಗಾಡಿ ತಗೊಂಡಿದ್ದೀನಿ, ಅಲ್ಲೆಲ್ಲ ಒಂದ್ ಕಡೆ ಇಟ್ಕೊಂಡಿದೀನಿ ಅಂತ ಅಂದ್ರೆ ಯಾವುದೇ ತರ ಬಿಸ್ನೆಸ್ ಆಗೋದು ಇಲ್ಲ. ಈ ಕೆಲಸ ಮಾಡೋದು ತುಂಬಾ ಕಷ್ಟ ಇದೆ. ಸೊ ಹಂಗಿರ್ಬೇಕಾದ್ರೆ ಸ್ವಲ್ಪ ನೀವೇ ಯೋಚನೆ ಮಾಡಿ. ಈಗ ಇದ್ದಿದ್ದಂಗೆನೆ ನಾವು ಬಂದ್ಬಿಟ್ಟು ಇದ್ರಲ್ಲಿ ನಾನು ಅಷ್ಟು ಮಾಡಕ್ ಬಿಡ್ತೀನಿ, ಹಂಗ್ ಮಾಡಕ್ ಬಿಡ್ತೀನಿ, ಹಿಂಗ್ ಮಾಡಕ್ ಬಿಡ್ತೀನಿ ಅಂತ ಆಗೋದಿಲ್ಲ. ಅದ್ರ ಜೊತೆಗೆ ಗ್ಯಾರಂಟಿ ವಾರಂಟಿ ಇಲ್ಲದ ಕೆಲಸ ಅಂದ್ರೆ ನಮ್ಮ ಆಟೋ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ, ಇಲ್ಲಿ ಏನಾದ್ರೂ ನಿಮ್ಗೆ ಹೆಚ್ಚು ಕಡಿಮೆ ಆಯ್ತು, ಜಸ್ಟ್ ಒಂದು ಸೆಕೆಂಡ್ ಏನೋ ಟಚ್ ಆಯ್ತು, ಒಂದು ಗಾಡಿ ಏನಾದ್ರು ಟಚ್ ಆಗ್ಲಿ, ಏನೋ ಒಂದು ಆಯ್ತು, ಏನೋ ಒಂದು ಆಯ್ತಾ. ಸೊ ಆಗೋದ್ ಬೇಡ. ಆಯ್ತು ಅನ್ಕೊಳ್ಳಿ ಒಂದ್ ಕಡೆ. ಇವಾಗ ಎಲ್ಲ ಗೊತ್ತು, ಕಾಲ್ ಮುರಿದೋಯ್ತು, ಕೈ ಮುರಿದೋಯ್ತು, ಏನೋ ಒಂದು ಆದಾಗ ಅದಕ್ಕೆ ದುಡ್ಡು ಖರ್ಚು ಕೂಡ. ನೀವು ಆಟೋದಿಂದ ಏನ್ ದುಡ್ದಿರ್ತೀವಿ ಅದ್ರಲ್ಲೇ ತಾನೇ ಖರ್ಚು ಮಾಡ್ಬೇಕು. ಆಟೋ ನಿಂತ್ಕೊಂಡ್ರೆ ₹1 ಬರೋದಿಲ್ಲ. ಒಂದೊಂದ್ಸತಿ ಗಾಡಿ ಯಾವ್ದೋ ಟಚ್ ಆಗ್ಬಿಡುತ್ತೆ, ಅವ್ರೇನ್ ಮಾಡ್ತಾರೆ, ನಿನ್ ಇನ್ಶೂರೆನ್ಸ್ನೇ ಕ್ಲೈಮ್ ಮಾಡ್ಸಪ್ಪ ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅವ್ರು ನಿಂತ್ಕೊಬಿಡ್ತಾರೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ, ಒಟ್ಟಾರೆ ನಿನ್ನ ಇನ್ಶೂರೆನ್ಸ್ ಇಂದಾನೆ ಕ್ಲೈಮ್ ಮಾಡ್ಕೊ ಅಂತಂದ್ರೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ 25 ತಿಂಗಳವರೆಗೂ ಗಾಡಿನ ನಿಲ್ಸ್ಬೇಕಾಗುತ್ತೆ. ಇದೇ ತರ ಹಲವಾರು ಇದಾವೆ. ಏನೋ ಸ್ವಲ್ಪ ಜಾಸ್ತಿ ಏನಾದ್ರು ಮಾತಾಡ್ಬಿಟ್ರೆ, ಇವನ್ ಪೊಲೀಸರ ಹತ್ರ ಆಗ್ಲಿ, ಯಾರಾದ್ರೂ ಎಲ್ಲಾದ್ರು ಅವ್ರೇನ್ ಮಾಡ್ತಾರೆ, ಇವನ್ ಜಾಸ್ತಿ ಮಾತಾಡ್ತಾನೆ, ಕರ್ಕೊಂಡೋಗಿ ನಡಿ ಅಂತ ಅಂದ್ಬಿಟ್ಟು ಗಾಡಿನ ತಗೊಂಡೋಗಿ ನಿಲ್ಸ್ಕೊಬಿಡ್ತಾರೆ. ನಮ್ಮ ಮೇಲೆ ಕೇಸ್ಗಳು ಹಾಕ್ಬಿಡೋದು, ಪಬ್ಲಿಕ್ ತೊಂದರೆ ಕೊಟ್ಟ ಏನೋ ಒಂದು ಕೇಸ್ ಮಾಡ್ಕೊಂಡು ಗಾಡಿನ ತಗೊಂಡೋಗಿ ನಿಲ್ಸ್ಕೊಬಿಡೋದು, ಸೀಸ್ ಮಾಡೋದು, ಈ ತರ ಎಲ್ಲ ಮಾಡ್ತಾರೆ ಆಯ್ತಾ. ಸೊ ಅವ್ರಿಗೆ ಇದು
100 ಕೇಸಲ್ಲಿ 1000 ಕೇಸಲ್ಲಿ ಒಂದ್ ಕೇಸು. ಬಟ್ ಏನಂದ್ರೆ ನಮ್ಗೆ ಈ ಗಾಡಿ ಮೇಲೆ ನಾವು ಡಿಪೆಂಡ್ ಆಗಿರ್ತೀವಲ್ವಾ, ಹಂಗಾಗಿ ನಮ್ಗೆ ಇದು ಈ ಒಂದ್ ಕೇಸೇನೆ ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಈ ಒಂದು ಸತಿ ನೀವೇನಾದ್ರು ಆಟೋ ಡಿಪಾರ್ಟ್ಮೆಂಟ್ಗೆ ಇದಕ್ ಬಂತು ಅಂತ ಅಂದ್ರೆ ಅಷ್ಟು ಈಸಿಯಾಗಿ ನೀವು ಬಿಟ್ಟು ಹೋಗಕ್ ಆಗಲ್ಲ. ಈವನ್ ನಾನು ಕೂಡ ಅಷ್ಟೇನೆ, ಆಲ್ಮೋಸ್ಟ್ 15 ವರ್ಷ ಆಯ್ತು ಅಂತಾನೆ ಅನ್ಕೊಳ್ಳಿ. 14 ವರ್ಷ ಆಯ್ತು ಆಟೋ ಡಿಪಾರ್ಟ್ಮೆಂಟ್ ಅಲ್ಲಿ ಇದೀನಿ. ಅದಕ್ಕಿಂತ ಮುಂಚೆ ಬಾಡಿಗೆ ಗಾಡಿ ಅವು ಇವು ಓಡಿಸ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಇದಕ್ ಬಂದಿದ್ದೀನಿ. ಆದ್ರೆ ಇವತ್ತವರೆಗೂ ಕೂಡ ಗೌರ್ಮೆಂಟ್ ಅವ್ರಲ್ಲಿ ಯಾರೇ ಆಗ್ಲಿ, ನೀವು ಬರ್ತಿದ್ದೀರಾ ಸತ್ತಿದಿರೋ ಇದಿರೋ ಇಲ್ವೋ ಅಂತ ಯಾರನ್ನು ಕೇಳೋರಿಲ್ಲ, ಇಲ್ಲೊಬ್ರು ಪ್ರಶ್ನೆ ಮಾಡೋರಿಲ್ಲ, ಆಯ್ತಾ? ಅಷ್ಟಂತೂ ತಿಳ್ಕೊಬಿಡಿ. ನೀವು ಎಷ್ಟು ಸೇಫ್ ಆಗಿರ್ತೀರಾ, ನೀವು ಎಷ್ಟು ದುಡ್ಡು ಉಳಿಸ್ತೀರಾ ಅನ್ನೋದು ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು. ಅದ್ರ ಜೊತೆಗೆ ನಿಮ್ಮ ಹತ್ರ ದುಷ್ಟ ಚಟಗಳು ಇಟ್ಕೊಂಡು ಈ ಫೀಲ್ಡಿಗೆ ಬಂದ್ರೆ ಉದ್ಧಾರ ಅಂತೂ ಆಗಲ್ಲ. ಮುಂಚೆ ಕೂಡ ನಂದು ಸ್ವಲ್ಪ ದುಶ್ಚಟಗಳಿತ್ತು, ಆಯ್ತಾ? ಸೊ ಅದನ್ನೆಲ್ಲ ಬಿಟ್ಟೆ. ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ, ಲೈಫ್ ನಡೀತಾ ಇದೆ. ಮುಂಚೆ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಹೇಳ್ತಾರಲ್ಲ, ಸ್ವಲ್ಪ ಚಟಗಳು ಅವು ಇವು ಇಟ್ಕೊಂಡು ನಾವ್ ಏನೇನೋ ಮಾಡಕ್ ಹೋಗಿ ಏನೇನೋ ಮಿರಾಕಲ್ ಆಗಿ ಲೈಫ್ ಒಂಥರ ಏನ್ ಹೇಳ್ತಾರೆ, ಒಂಥರ ರೆಸ್ಪೆಕ್ಟ್ ಇಲ್ಲ ಈ ಕೆಲ್ಸದಲ್ಲಿ. ಈಗ ಆಟೋ ಡ್ರೈವರ್ ಅಂದಿದ ತಕ್ಷಣ ಏನ್ ಮಾಡ್ತಾರೆ, ಆಟೋ ಡ್ರೈವರ್ ತಾನೇ ಬಿಡ ಅನ್ನೋ ಏನೋ ಒಂದು ಉಡಾಫೆ. ಸರಿನಾ? ಇವೆಲ್ಲ ನಾನು ಅನ್ಭವಿಸ್ತೀನಿ ಅಂತ ಅಂದ್ರೆ ಮಾತ್ರನೇ ಆಟೋ ಫೀಲ್ಡ್ಗೆ ಬನ್ನಿ. ಇಲ್ಲಪ್ಪ ನನ್ಗೆ ರೆಪ್ಯುಟೇಷನ್ ಇಂಪಾರ್ಟೆಂಟು, ನನ್ನ ಒಂದು ಸಮಾಜ ನಮ್ಗೆ ಈ ನಾಚಿಕೆ ಆಗುತ್ತೆ ಈ ಕೆಲಸ ಮಾಡಕ್ಕೆ ಅಂತಂದ್ರೆ ದಯವಿಟ್ಟು ಬರಕ್ ಹೋಗ್ಬೇಡಿ. ಹಾಗೆ ಇಲ್ಲಿ ಯಾವ್ದು ಗ್ಯಾರಂಟಿ ವಾರಂಟಿ ಇಲ್ಲ, ಆಯ್ತಾ? ಏನಾದ್ರು ಒಂದ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಮುಗೀತು, ಎಲ್ಲಾನು ನಾವೇನೆ ಸೆಕ್ಯೂರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾಳೆ ದಿವಸ ಏನಾದ್ರು ನಮ್ಗೆ ಹೆಚ್ಚು ಕಡಿಮೆ ಆದ್ರೆ ಯಾವ್ದೇ ತರ PF ಆಗ್ಲಿ ಗ್ರಾಚ್ಯುಟಿ ಯಾವ ಬದನೆಕಾಯಿನೂ ಸಿಗಲ್ಲ. ಹಂಗಾಗಿ ನಾವೇನೆ ಹುಷಾರ್ ಮಾಡ್ಕೊಂಡು ಈ ದುಡಿಯೋದ್ರಲ್ಲೇನೆ ಒಂದಿಷ್ಟಂತ ದುಡ್ಡನ್ನ ಎತ್ತಿಟ್ಕೊಂಡು ಕೂಡಿಟ್ಕೊಂಡು ನಮ್ ಜೀವನನ ಮಾಡ್ಕೊಂಡ್ರೆ ಹೆಂಗೋ. ಹಾಗೆ ಪ್ರತಿಯೊಂದು ಇವಾಗ ಹೊಸ ಗಾಡಿ ತಗೊಂತೀರಾ ಅನ್ಕೊಳ್ರಿ, ಹೊಸ ಗಾಡಿ ತಗೊಂಡ್ರು ಕೂಡ ಅಷ್ಟೇನೆ, ನೀವು ಪ್ರತಿ ಕಿಲೋಮೀಟರ್ಗೂ ₹1 ಹಿಂಗ್ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಒಂದೆರಡು ವರ್ಷ ಆದ್ಮೇಲೆ ಗಾಡಿ ಕೂಡ ಕೈ ಕೊಟ್ಟಾಗ ಅಂದ್ರೆ ರಿಪೇರಿಗಳು ಬರಕ್ ಸ್ಟಾರ್ಟ್ ಆಯ್ತವಲ್ಲ, ಆ ಟೈಮಲ್ಲಿ ನೀವು ಒಂದು ಹೊಸ ಗಾಡಿ ಹಾಕೊಂಡು ಮತ್ತೆ ಸ್ವಲ್ಪ ಇನ್ನೂ 1-3 ವರ್ಷವರೆಗೂ ಮೇಂಟೈನ್ ಮಾಡ್ಕೋಬಹುದು. ಏನಾದ್ರೂ ಒಂದ್ ವೇಳೆ ಗಾಡಿನೂ ರಿಪೇರಿ ಬಂತು, ನೀವು ದುಡ್ಡು ಎತ್ತಿಟ್ಕೊಂಡಿಲ್ಲ ಅಂತ ಅಂದ್ರೆ ಹೋಗ್ತಾ ಹೋಗ್ತಾ ತುಂಬಾನೇ ಜೀವನ ಲೈಫ್ ಕಷ್ಟ ಆಗ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಆಟೋ ಡ್ರೈವಿಂಗ್ ಡಿಪಾರ್ಟ್ಮೆಂಟ್, ಆಟೋ ಲೈಫ್ ಅಂತ ಹೇಳ್ಬೋದು. ಅವರೇಜ್ ಆಗಿ ಅಂತಂದ್ರೆ ದುಡಿಬಹುದು ಅಂತಂದ್ರೆ ಇವಾಗ ನಡೀತಾ ಇದೆ ಅಷ್ಟೇ, ನಡೀತಾ ಇದೆ. ಎಲ್ಲಿ ಗಂಟ ನಡೆಯುತ್ತೆ, ಎಲ್ಲಿ ಏನಾಗುತ್ತೆ ಅನ್ನೋದು ಯಾವುದೇ ತರಾನು ಐಡಿಯಾ ಇಲ್ಲ. ಸೊ ಇವಾಗ ಸದ್ಯಕ್ಕೆ ನಡೀತಾ ಇದೆ, ಅಷ್ಟು ಮಾತ್ರನೇ ನಾವು ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗಿರ್ಬೇಕು. ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಯಾವನಿಗೆ ಗೊತ್ತು. ಸೊ ಮುಂದೆ ಈ ಫೀಲ್ಡಲ್ಲಿ ಆಟೋ ಫೀಲ್ಡ್ಗೆ ಬಂದ್ಮೇಲೆ ಮುಂದೆ ಇರುವಂತಹ ಫ್ಯೂಚರ್ ಬಗ್ಗೆ ಅಂತೂ ಯೋಚನೆ ಮಾಡಕ್ ಆಗಲ್ಲ. ಮತ್ತೆ ಇದು ಒಂದೇ ಕೆಲ್ಸದ ಮೇಲೆ ಯಾವುದೇ ಕಾರಣಕ್ಕೂ ಡಿಪೆಂಡ್ ಆಗ್ಬಾರ್ದು. ಸರಿನಾ? ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಇವೇನೋ ನೀವು ಬೈಕ್ ಟ್ಯಾಕ್ಸಿ ಕೂಡ ಚೆನ್ನಾಗಿ ನಡ್ಕೊಂಡ್ ಬರ್ತಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಿದ್ರು, ಆಯ್ತಾ? ಇದ್ದಿದ್ದಂಗೆನೆ ಒಂದೇ ಸತಿಗೆ ಬ್ಯಾನ್ ಮಾಡಿದ್ರು. ಈಗ ಸೊ ಅವ್ರ ಪರಿಸ್ಥಿತಿ ಏನಾಗಿದೆ? ಸೊ ಅದೇ ತರನೇ ನಾವು ಕೂಡ ಯೋಚನೆ ಮಾಡ್ಬೇಕಾಗುತ್ತೆ. ಇವಾಗ ನಡೀತಾ ಇದೆ, ಓಕೆ? ಸೊ ಇದೆ. ಬಟ್ ಏನಂತಂದ್ರೆ ಎಷ್ಟ್ ದಿನ ಇರುತ್ತೆ, ಯಾವ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದೇ ಪೊಸಿಷನ್ ಅಲ್ಲಿ ಮನುಷ್ಯ 12 ಅವರ್ 14 ಅವರ್ ಇದೇ ತರ ಕುತ್ಕೊಂಡು ಗಾಡಿ ಓಡಿಸ್ತಾನೆ ಅಂತ ಅಂದ್ರೆ ನೀವೇ ಯೋಚನೆ ಮಾಡಿ ಅವನ ಬಾಡಿ ಏನ್ ಆಗ್ಬೋದು. ಏನೋ 1 ತಿಂಗಳು 1 ವಾರ 15 ದಿವಸ ಅಂತ ಅಂದ್ರೆ ಪರವಾಗಿಲ್ಲ. ಇದು ವರ್ಷಾನ್ಗಂಟ್ಲೆ ಇದೇ ತರ ಇರುತ್ತೆ ಅಂತಂದ್ರೆ ಇದು ಬ್ಯಾಕ್ ಪೇನ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನನ್ಗೆ ಆಲ್ರೆಡಿ ಆಗಿದೆ. ಸೊ ಈ ತರ ಹೇಳ್ತಾ ಹೋದ್ರೆ ಇನ್ನೂ ತುಂಬಾ ಹಲವು ವಿಷಯಗಳಿದಾವೆ. ಆದ್ರೆ ಏನೇ ಮಾಡಕ್ಕಿಂತ ಮುಂಚೆ 100 ಸತಿ ಯೋಚನೆ ಮಾಡಿ ಹಿಂಗೆ ಇರ್ತೀನಿ ಹಂಗೆ ಇರ್ತೀನಿ ಅನ್ನಕ್ ಆಗೋದಿಲ್ಲ. ಬಂದ್ಮೇಲೆ ಏನಾದ್ರು ಒಂದು ಸಣ್ಣದಾಗಿ ಏನಾದ್ರು ನಮ್ ಟೈಮ್ ಚೆನ್ನಾಗಿ ಇಲ್ದಾಗ ಸಣ್ಣ ಒಂದು ದುರ್ಘಟನೆ ನಡೆದ್ರು ಕೂಡ ಅದು ನಮ್ಮ ಫ್ಯಾಮಿಲಿ ಮೇಲೆ ತುಂಬಾ ದೊಡ್ಡ ಎಫೆಕ್ಟ್ ಬೀಳುತ್ತೆ. ಸರಿನಾ? ಅದೆಲ್ಲ ನಾವು ಯೋಚನೆ ಮಾಡ್ಕೋಬೇಕು. ಹೇಳೋದು ಸುಲಭ ಇದೆ, ಒಂದು ಆಟೋ ಹಾಕೋಬಿಡು ಹಿಂಗ್ ಉಳ್ಕೊಬಿಡ್ಬೋದು ಅನ್ನೋದು ಈ ಸುಲಭ ಇದೆ. ಬಟ್ ಏನಂತಂದ್ರೆ ನಾವ್ ಎಷ್ಟು ಸುಲಭ ಅನ್ಕೊಂತೀವಿ ಅಷ್ಟು ಸುಲಭ ಇಲ್ಲ. ಸರಿನಾ? ಅದ್ರ ಮೇಲೆ ನಿಮ್ಗೆ ನಮ್ಮ
ರೂಲ್ಸ್ ರೆಗ್ಯುಲೇಷನ್, ನಮ್ಮ ಸಮಾಜದಲ್ಲಿ ಇರುವಂತಹ ಕೆಲವೊಂದು ಕೊಳಕುಗಳ ಕೊಳಕೆಲ್ಲ ನಿಮ್ಗೆ ಗೊತ್ತೇ ಇರುತ್ತೆ, ಸರಿನಾ? ಅಲ್ಲಿ ಬಂದ್ಬಿಟ್ಟು ನಮ್ಗಳಿಗೆ ಸಪೋರ್ಟ್ ಸಿಕ್ಕೋದಿಲ್ಲ, ಆಯ್ತಾ? ಇರೋನ್ಗೆ ಒಂಥರ ಸಪೋರ್ಟು, ಇಲ್ದೇ ಇರೋನ್ಗೆ ಒಂಥರ ಸಪೋರ್ಟು. ಎಕ್ಸಾಂಪಲ್ ತುಂಬಾ ಇದಾವೆ, ಬಟ್ ಏನಂತಂದ್ರೆ ಅದನ್ನು ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಫೀಲ್ಡಲ್ಲಿ, ಆಟೋ ಫೀಲ್ಡಲ್ಲಿ ನಾನು ಆಟೋ ಆಗಲಿ ಕ್ಯಾಬ್ ಆಗಲಿ ಯಾವುದೇ ಈ ಡ್ರೈವಿಂಗ್ ಫೀಲ್ಡಲ್ಲಿ ಬರ್ತೀನಿ ಅಂತಂದ್ರೆ ಮೇಯ್ನ್ ಆಗಿ ದುಶ್ಚಟಗಳನ್ನ ಬಿಡ್ಬೇಕಾಗುತ್ತೆ. ಸೊ ಬಿಟ್ರೆ ಅದೇ ದುಶ್ಚಟಕ್ಕೆ ಏನು ದುಡ್ಡನ್ನ ನಾವು ಉಪಯೋಗಿಸ್ತೀವಿ, ಅದೇ ದುಡ್ಡನ್ನೇ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಎತ್ತಿಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಒಂದು ದಿನಾನು ರಜಾ ಮಾಡ್ದೇನೆ ಒಂದು ಮಿಷಿನ್ ತರ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತೀನಿ ಅಂತಂದ್ರೆ ಓಕೆ, ಇದು ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು. ಮತ್ತೆ ಇಲ್ಲೇನಂಗೆ ಒಂದು ಟೈಮ್ ಆದ್ಮೇಲೆ, ಒಂದ್ 3 ತಿಂಗಳು 6 ತಿಂಗಳು ಆದ್ಮೇಲೆ ಏನಾಗ್ಬಿಡುತ್ತೆ, ಅದು ನಮ್ ಕಂಟಿನ್ಯೂಸ್ ಇರುತ್ತಲ್ವ, ಅದೇನೆ ಒಂಥರ ರ್ಯಾಟ್ ರೇಸು. ಬೆಳಗ್ಗೆ ಬಾ ಸಾಯಂಕಾಲ ಹೋಗು, ಬೆಳಗ್ಗೆ ಬಾ ಸಾಯಂಕಾಲ ಹೋಗು, ಇದೇ ತರ ಒಂದು ಹೇಳಿದ್ರೆ ಯಾವ ತರ ಹೇಳಿ, ಒಂಥರ ನಮ್ಗೇನೆ ಏನಪ್ಪ ಇಲ್ಲ ಜೀವನ ಹಿಂಗ ಆಗೋಯ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಆಯ್ತಾ? ಒಂಥರ ಜಿಗುಪ್ಸೆ, ನಾವೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀವಿ. ಸೊ ಅದರಿಂದನೇ ಇಷ್ಟು ನೀವು ನೋಡ್ಬೋದು, ಡ್ರೈವರ್ಗೆ ಯಾಕೆ ಡ್ರೈವರ್ಗಳು ಎಷ್ಟು ಕಾಪದಲ್ಲಿ ಇರ್ತಾರೆ, ಆಟೋ ಡ್ರೈವರ್ಗಳ ರೌಡಿಸಮ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅಂತ ಜೀವನ ಆಗ್ಬಿಟ್ಟಿದೆ, ಇಲ್ಲಿ ಬಂದ್ಬಿಟ್ಟಿದ್ದಾರೆ, ಬೇರೆ ವಿಧಿ ಇಲ್ಲ. ಯಾಕಂದ್ರೆ ಕಾಸ್ಟ್ಲಿ ದುನಿಯಾ ಬೆಂಗಳೂರು. ಯಾಕೆ ಅಂತಂದ್ರೆ ಒಂದ್ ಬಾಡಿಗೆ ಮನೆಗೆ ಹೋಯ್ತೀನಿ ಅಂದ್ರೆ ಮಿನಿಮಮ್ ಅಂತ ಅಂದ್ರು 8,000 10,000 14,000 15,000 ರೂಪಾಯಿ ಇದೆ. ಸಿಟಿ ಕಡೆ ನಾವು ಒಂದ್ ಸ್ವಲ್ಪ ಏರಿಯಾ ಕಡೆಗೆ ಹೋಗ್ತೀವಿ ಅಂದ್ರೆ. ಸೊ ಈ ತರ ಎಲ್ಲ ಇರೋದ್ರಿಂದಾಗಿ ಸ್ವಲ್ಪ ಯೋಚನೆ ಮಾಡ್ಕೊಂಡೆ ಈ ಫೀಲ್ಡ್ ಬರ್ಬೇಕಾಗುತ್ತೆ. ಮತ್ತೆ ಇದ್ರ ಮೇಲೆನೆ ಇದನ್ನೇ ನಂಬ್ಕೊಂಡು ಕೂಡ ಇರಕ್ ಆಗೋದಿಲ್ಲ, ಸರಿನಾ? ಸೊ ಈಗ ಸದ್ಯಕ್ಕೆ ನಡೀತಾ ಇದೆ, ಇನ್ ಫ್ಯೂಚರ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ ಏನೇ ಇದ್ರು ಕೂಡ. ಮತ್ತೆ ಇನ್ನೊಂದು ವಿಷಯ, ಫಸ್ಟ್ ಯಾವುದೇ ಒಂದು ಕಾಯಿಲೆ ಬಂದ್ರು ಫಸ್ಟ್ ಅಟ್ಯಾಕ್ ಆಗೋದೆ ನಮ್ಮ ಈ ಆಟೋ ಫೀಲ್ಡ್ ಅಲ್ಲಿ, ಕ್ಯಾಬ್ ಫೀಲ್ಡ್ ಅಲ್ಲಿ ಇರೋರ್ಗೆ. ಸೊ ಕ್ಯಾಬ್ಗಿಂತನೂ ನಾನು ಆಟೋದವ್ರಿಗೆ ಜಾಸ್ತಿ ಅಂತ ಹೇಳ್ತೀನಿ. ಯಾಕೆ ಅಂತಂದ್ರೆ ನಾವು ಓಪನ್ ಗಾಡಿ ಇದು, ಆಯ್ತಾ? ಗಾಳಿ ಬರ್ಲಿ, ಮಳೆ ಬರ್ಲಿ, ಧೂಳು ಇರ್ಲಿ, ಪೊಲ್ಯೂಷನ್ ಇರ್ಲಿ, ಎಲ್ಲಾನು ನಾವು ಅನುಭವಿಸ್ಲೇಬೇಕು. ಈ ರೋಡ್ ಮೇಲೆನೆ ಇರ್ತೀವಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಮನೆಗೆ ಹೋದ್ಮೇಲೆನೆ ಒಂದ್ ಸ್ವಲ್ಪ ಒಳ್ಳೆ ಹೊಸರು ಗಾಳಿ ಎಲ್ಲ ತಗೊಳಕ್ ಆಗೋದು. ಆನ್ ಟೈಮ್ ಫುಲ್ಲು ನಾವು ಬಂದು ರೋಡಲ್ಲೇ ಇರ್ತೀವಿ ನೋಡ್ರಿ ಈಗ, ಆಯ್ತಾ? ಯಾಕಂದ್ರೆ ಟೈರ್ ಉಜ್ಜುತ್ತೆ, ಅದ್ರದ್ದು ಪೊಲ್ಯೂಷನ್ ಅಲ್ವಾ, ಅದ್ರದ್ದು ಧೂಳು, ಮತ್ತೆ ಕಾಂಕ್ರೀಟ್ ಧೂಳು, ಟಾರ್ ಧೂಳು, ಅದು ಇದು ಪೊಲ್ಯೂಷನ್, ಆಮೇಲೆ ಡೀಸೆಲ್ ಇದು ಪೆಟ್ರೋಲ್ ಡೀಸೆಲ್ದು ಅದ್ರದ್ದು ಪೊಲ್ಯೂಷನ್ ಎಲ್ಲಾನು ಇರುತ್ತೆ. ಸೊ ಹಂಗಾಗಿನೇ ಹಂಗೆ ಈ ತರ ಎಲ್ಲ ಇರುತ್ತೆ. ಹಾಗಾಗಿ ಸ್ವಲ್ಪ ಯಾರಾದ್ರೂ ಬರ್ತಿದ್ರೆ 100 ಸತಿ ಯೋಚನೆ ಮಾಡ್ಕೊಂಡ್ ಬನ್ನಿ. ಎಮರ್ಜೆನ್ಸಿಗೆ ಬಂದ್ಬಿಟ್ಟು ಹೋಗಿ ಅಂತ ಹೇಳ್ತೀನಿ. 1 ವರ್ಷ 2 ವರ್ಷ 3 ವರ್ಷ ಅಂತ ಪ್ಲಾನ್ ಮಾಡ್ಕೊಂಡ್ ಬನ್ನಿ, ಅದ್ರ ಮೇಲೆ ನಾನು ಓಡಿಸ್ಬಾರ್ದು ಅಂತ. ಸೊ ಇದ್ರಲ್ಲೇ ಸ್ಟಿಕ್ ಆನ್ ಆಗೋ ತರ ಬರಕ್ ಹೋಗ್ಬೇಡಿ, ಇದೇ ಒಂದ್ ಲೈಫ್ ಆಗ್ಬಿಡುತ್ತೆ ಲಾಸ್ಟ್ ಅಲ್ಲಿ. ಸೊ ಇದು ಕೂಡ ಒಂಥರ ಕಂಫರ್ಟ್ ಲೈಫ್ ಇದ್ದಂಗೆನೆ ಆಟೋ ಫೀಲ್ಡ್ ಕೂಡ. ಸೊ ಸ್ನೇಹಿತರೆ, ಈ ತರ ಇದೆ ಆಟೋ ಫೀಲ್ಡಿನ ಬಗ್ಗೆ. ನನಗೆ ಗೊತ್ತಿರೋಷ್ಟು ಎಷ್ಟಾಗುತ್ತೆ ಅಷ್ಟು ತಿಳಿಸ್ಕೊಡಕ್ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ.